4 ದಿನಗಳು, ಕೇವಲ 96 ಗಂಟೆಗಳು. ಅಂದ್ರೆ ಒಬ್ಬ ಮನುಷ್ಯನ ಆರ್ಥಿಕ ಸ್ಥಿತಿ, ಪ್ರೀತಿ, ವೃತ್ತಿ ಅಥವಾ ಮಾನಸಿಕ ನೆಮ್ಮದಿನ ಸಂಪೂರ್ಣವಾಗಿ ಬುಡಮೇಲು ಮಾಡೋಕೆ ಅಥವಾ ಹೊಸ ಎತ್ತರಕ್ಕೆ ಕೊಂಡೊಯ್ಯೋಕೆ. ಹೌದು, ಈ ಸಣ್ಣ ಸಮಯ ಸಾಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಸಾಮಾನ್ಯವಾಗಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಬೇಕು ಅಂದ್ರೆ ವರ್ಷಗಳೇ ಬೇಕು ಅಲ್ವಾ? ನಿಜ. ಒಂದು ವೃತ್ತಿ ಜೀವನ ಕಟ್ಕೊಳ್ಳೋದು ಅಥವಾ ರಿಲೇಶನ್ಶಿಪ್ ಬೆಳೆಸೋದು ಒಂದು ಮ್ಯಾರಥಾನ್ ಓಟ ಅಂತ ನಾವು ಅನ್ಕೋತೀವಿ. ಆದರೆ ಏಪ್ರಿಲ್ 21, 22, 23 ಮತ್ತು 24 ಈ 4 ದಿನಗಳು ಕುಂಭರಾಶಿಯವರ ಪಾಲಿಗೆ ಅತ್ಯಂತ ನಿರ್ಣಾಯಕ ಘಟ್ಟ ಅಂತ ಅಂದಾಜಿಸಲಾಗಿದೆ. ಕರೆಕ್ಟ್. ಮತ್ತು ಇಂದು ಏಪ್ರಿಲ್ 22, 2026 ಅಂದ್ರೆ ಈ ತೀವ್ರವಾದ ಬದಲಾವಣೆಗಳ ಎಕ್ಸಾಕ್ಟ್ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಕೇವಲ 96 ಗಂಟೆಗಳಲ್ಲಿ ಇಷ್ಟೊಂದು ತೀವ್ರತೆಯ ಬದಲಾವಣೆಗಳು ನಡೆಯುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸ್ವಲ್ಪ ಆಶ್ಚರ್ಯ ಎನ್ನಿಸಬಹುದು. ಆದ್ರೆ ನಾವು ಇತಿಹಾಸನ ಅಥವಾ ಈ ಮಾರುಕಟ್ಟೆಯ ಕುಸಿತಗಳನ್ನ ಗಮನಿಸಿದ್ರೆ ದಶಕಗಳ ಕಾಲ ಕಟ್ಟಿದ್ದನ್ನ ಬದಲಾಯಿಸೋಕೆ ಕೆಲವೇ ದಿನಗಳ ನಿರ್ಣಾಯಕ ಘಟನೆಗಳು ಸಾಕು ಅಂತ ಅರ್ಥ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈ 4 ದಿನಗಳನ್ನ ನಾವು ಕೇವಲ ಕ್ಯಾಲೆಂಡರ್ ದಿನಾಂಕಗಳಾಗಿ ನೋಡಬಾರ್ದು. ಅದನ್ನ ಮನುಷ್ಯನ ನಿರ್ಧಾರಗಳು ಮತ್ತು ಅವಕಾಶಗಳ ಒಂದು ಸಂಕೀರ್ಣವಾದ ಒಂದು ಸ್ಟ್ರೆಸ್ ಟೆಸ್ಟ್ ಆಗಿ ನೋಡಬೇಕಾಗಿದೆ. ಖಂಡಿತ. ಮತ್ತು ಈ ಆಳವಾದ ವಿಶ್ಲೇಷಣೆಗೆ ನಾವು ಆಯ್ದುಕೊಂಡಿರೋ ಮೂಲ ಮಾಹಿತಿ ಬಂದು ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಿ ಲಕ್ಷ್ಮಣರಾಜು ಅವರ ಮುನ್ನೋಟ. ಇವರು ಪ್ರೀತಿ, ಮದುವೆ, ಕೌಟುಂಬಿಕ ಸಮಸ್ಯೆ, ಆಸ್ತಿ ವಿವಾದ ಹೀಗೆ 10 ಹಲವು ವಿಚಾರಗಳಿಗೆ ಪರಿಹಾರ ಒದಗಿಸೋ ಮೂಲ. ಆದರೆ ಈ ಭವಿಷ್ಯವಾಣಿನ ನಾವು ಅಕ್ಷರಶಃ ಒಂದು ಮಾಂತ್ರಿಕ ಕನ್ನಡಿ ತರ ನೋಡ್ತಾ ಇಲ್ಲ. ಇಲ್ಲ, ಡೆಫಿನೆಟ್ಲಿ ಇಲ್ಲ. ಬದಲಾಗಿ ಮಾನವನ ವರ್ತನೆ, ಹಣಕಾಸು ನಿರ್ವಹಣೆಯ ಲೋಪಗಳು ಅಂದ್ರೆ ಆ ಲೂಪ್ ಹೋಲ್ಸ್ ಮತ್ತು ಸಂಬಂಧಗಳ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒದಗಿರೋ ಒಂದು ಮಾನಸಿಕ ಚೌಕಟ್ಟಾಗಿ ಅಥವಾ ಒಂದು ಸ್ಟ್ರಾಟಜಿಕ್ ಗೈಡ್ ಆಗಿ ಅಂದ್ರೆ ಕಾರ್ಯತಂತ್ರದ ಮಾರ್ಗದರ್ಶಿಯಾಗಿ ಬಳಸ್ಕೊಳ್ತಾ ಇದ್ದೀವಿ. ಹೌದು. ಒಂದು ನಿರ್ದಿಷ್ಟ 4 ದಿನಗಳ ಅವಧಿ ಒಬ್ಬರ ಜೀವನದಲ್ಲಿ ಆರ್ಥಿಕ ಮತ್ತು ಭಾವನಾತ್ಮಕ ಚಂಡಮಾರುತವನ್ನ ಹೇಗೆ ಎಬ್ಬಿಸಬಲ್ಲದು ಅಂತ. ಮತ್ತು ಆ ಚಂಡಮಾರುತದ ನಡುವೆ ದಿಕ್ಸೂಚನೆ ಹೇಗೆ ಕಂಡುಕೊಳ್ಳೋದು ಅನ್ನೋದು. ಎಕ್ಸಾಕ್ಟ್ಲಿ. ಬನ್ನಿ ಇದನ್ನ ಸಂಪೂರ್ಣವಾಗಿ ಬಿಚ್ಚಿಡೋಣ. ನೋಡಿ, ಈ ಭವಿಷ್ಯವಾಣಿಯ ಪ್ರತಿಯೊಂದು ಸಾಲಿನ ಹಿಂದೆಯೂ ಮನುಷ್ಯನ ದೈನಂದಿನ ಹೋರಾಟಗಳ ಮತ್ತು ಮುಖ್ಯವಾಗಿ ಮನುಷ್ಯನ ಮನೋವಿಜ್ಞಾನದ ನೈಜ ಚಿತ್ರಣ ಅಡಗಿದೆ. ನಾವಿದನ್ನ ಕೇವಲ ಒಂದು ಪ್ರೆಡಿಕ್ಷನ್ ತರ ನೋಡದೆ ವ್ಯವಹಾರಿಕ ಮತ್ತು ಮಾನಸಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದಾಗ ಅತ್ಯಂತ ಆಳವಾದ ಸತ್ಯಗಳು ಹೊರಬೀಳುತ್ತೆ. ಹಾಗಾದ್ರೆ ಆರ್ಥಿಕತೆಯಿಂದಲೇ ಸ್ಟಾರ್ಟ್ ಮಾಡೋಣ. ಈ ಮುನ್ನೋಟದ ಪ್ರಕಾರ ಈ 4 ದಿನಗಳಲ್ಲಿ ಮೊದಲ ಮತ್ತು ಅತೀ ದೊಡ್ಡ ಕಂಪನ ಕಂಡುಬರೋದೇ ಹಣಕಾಸಿನ ವಿಚಾರದಲ್ಲಿ. ಹೌದು, ಫೈನಾನ್ಸ್. ಇಲ್ಲಿನ ಎಚ್ಚರಿಕೆ ಬಹಳ ವಿಶಿಷ್ಟವಾಗಿದೆ. ಹಣ ಬರ್ತದೆ, ಆದರೆ ಉಳಿಯೋದಿಲ್ಲ. ಆಹಾ. ಕುಟುಂಬದ ಅಗತ್ಯತೆಗಳು, ಮಕ್ಕಳ ಶಿಕ್ಷಣ, ಆರೋಗ್ಯದ ಖರ್ಚುಗಳು ದಿಢೀರ್ನೆ ಹೆಚ್ಚಾಗುತ್ತೆ ಎನ್ನೋದಾಗಿದೆ. ಕರೆಕ್ಟ್. ಮುಖ್ಯವಾಗಿ ಆನ್ಲೈನ್ ಶಾಪಿಂಗ್ ಮತ್ತು ಹಠಾತ್ ಖರೀದಿಗಳನ್ನು ಸಂಪೂರ್ಣವಾಗಿ ತಡೆಯಬೇಕು ಅನ್ನೋ ಕಟ್ಟುನಿಟ್ಟಿನ ಎಚ್ಚರಿಕೆ ಇದೆ. ಇದು ನನ್ಗೆ ರಂಧ್ರ ಇರೋ ಬಕೆಟಲ್ಲಿ ನೀರು ತುಂಬಿದಾಗ ಭಾಸವಾಗ್ತಾ ಇದೆ. ಅದೇ ನೋಡಿ, ನಲಿಯಿಂದ ನೀರು ರಭಸವಾಗಿ ಬರ್ತಾ ಇದೆ. ಆದ್ರೆ ಬಕೆಟ್ ತಳದಲ್ಲಿರೋ ರಂಧ್ರಗಳು ಅಷ್ಟೇ ವೇಗವಾಗಿ ನೀರನ್ನ ಖಾಲಿ ಮಾಡ್ತಾ ಇದೆ. ಎಷ್ಟು ಸಂಪಾದನೆ ಮಾಡಿದ್ರೂ ಖರ್ಚಾಗ್ತಾ ಇದ್ರೆ ಆ ಆದಾಯಕ್ಕೆ ಬೆಲೆ ಎಲ್ಲಿದೆ? ಖಂಡಿತ. ಆ ಬಕೆಟ್ ಉಪಮೆಯನ್ನೇ ಸ್ವರಿತ ಎಕ್ಸ್ಪ್ಯಾಂಡ್ ಮಾಡೋಣ. ಇಲ್ಲಿ ನೀರು ಬರೋ ವೇಗ ಮನುಷ್ಯನ ಆ ಮೆಂಟಲ್ ಅಕೌಂಟಿಂಗ್ ಅಥವಾ ಮಾನಸಿಕ ಲೆಕ್ಕಾಚಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದೇ ಅಸಲಿ ವಿಚಾರ. ಅಂದ್ರೆ ದುಡ್ಡು ಬರೋಕ್ ಶುರುವಾದಾಗ ಆಗೋ ಮೈಂಡ್ಸೆಟ್ ಬದಲಾವಣೆ. ಎಕ್ಸಾಕ್ಟ್ಲಿ. ಯಾವಾಗ ವ್ಯಕ್ತಿಯ ಕೈಗೆ ಸ್ವಲ್ಪ ಹೆಚ್ಚುವರಿ ಹಣ ಬರಲು ಶುರುವಾಗುತ್ತೋ ಆಗ ಮೆದುಳಿನ ಎಚ್ಚರಿಕೆಯ ವ್ಯವಸ್ಥೆ ಅಲರ್ಟ್ ಸಿಸ್ಟಮ್ ಸ್ವಲ್ಪ ಮಂಕಾಗುತ್ತೆ. ಓ, ನಾನೀಗ ಸೇಫ್ ಅಂತ ಅನ್ಸೋಕ್ ಶುರುವಾಗುತ್ತೆ. ಹೌದು. ನಾನು ಆರ್ಥಿಕವಾಗಿ ಸುರಕ್ಷಿತ ಅನ್ನೋ ಒಂದು ತಪ್ಪು ಕಲ್ಪನೆ ಅಂದ್ರೆ ಫಾಲ್ಸ್ ಸೆಕ್ಯೂರಿಟಿ ಕ್ರಿಯೇಟ್ ಆಗತ್ತೆ. ಇದೇ ಕಾರಣಕ್ಕೆ ಆನ್ಲೈನ್ ಶಾಪಿಂಗ್ನಂಥ ಹಠಾತ್ ಖರೀದಿಗಳು ಅಂದ್ರೆ ಇಂಪಲ್ಸ್ ಬಾಯಿಂಗ್ ಅದು ವಿಪರೀತವಾಗಿ ಹೆಚ್ಚಾಗೋದು. ಕರೆಕ್ಟ್. ಈಗಿನ ಡಿಜಿಟಲ್ ಯುಗದಲ್ಲಿ ಹಣ ಖರ್ಚು ಮಾಡೋಕೆ ಯಾವುದೇ ಘರ್ಷಣೆ ಅಥವಾ ಫ್ರಿಕ್ಷನ್ ಇಲ್ಲ. ಒಂದು ಸಿಂಪಲ್ ಕ್ಲಿಕ್ ಮಾಡಿದ್ರೆ ದುಡ್ಡು ಮಾಯ. ಹೌದು. ಅದಕ್ಕಾಗಿಯೇ ಮೂಲದಲ್ಲಿ ಒಂದು ಸ್ಪಷ್ಟವಾದ ಪರಿಹಾರ ಸೂಚಿಸಿದ್ದಾರೆ. ಶೇರ್ ಮಾರುಕಟ್ಟೆಯಂಥ ಅಪಾಯಕಾರಿ ಹೂಡಿಕೆಗಳಿಗಿಂತ ಚಿನ್ನ ಮತ್ತು ಭೂಮಿಯ ಮೇಲಿನ ಹೂಡಿಕೆ ಸುರಕ್ಷಿತ ಅಂತ. ಎಕ್ಸಾಕ್ಟ್ಲಿ. ಇದೇ ಹಿಂದಿನ ತರ್ಕ ಈಗ ನನಗೆ ಸ್ಪಷ್ಟವಾಗ್ತಾ ಇದೆ. ಚಿನ್ನ ಅಥವಾ ಭೂಮಿನ ಖರೀದಿಸಿದಾಗ ಆ ಸಂಪತ್ತನ್ನ ತಕ್ಷಣವೇ ನಗದೀಕರಿಸೋದು ಅಂದ್ರೆ ಲಿಕ್ವಿಡೇಟ್ ಮಾಡೋದು ತುಂಬಾ ಕಷ್ಟ. ಹೌದು, ಅದು ಸುಲಭವಲ್ಲ. ಆನ್ಲೈನಲ್ಲಿ ಒಂದು ದುಬಾರಿ ಫೋನ್ ನೋಡಿದ ತಕ್ಷಣ ಜೇಬಿನದಿರೋ ದುಡ್ಡು ಕೊಡಬಹುದು. ಆದರೆ ಅದಕ್ಕಾಗಿ ಹೋಗಿ ಜಮೀನ್ ಮಾರೋಕ್ಕಾಗಲ್ಲ.
ನಿಜ. ಅಂದ್ರೆ ಈ ಹಠಾತ್ ಖರ್ಚು ಮಾಡೋ ಪ್ರವೃತ್ತಿಗೆ ಲೋ ಲಿಕ್ವಿಡಿಟಿ ಅಥವಾ ಕಡಿಮೆ ದ್ರವ್ಯತೆ ಇರೋ ಸ್ವತ್ತುಗಳೇ ಅತೀ ದೊಡ್ಡ ತಡೆಗೋಡೆ ಅಂತಾಯ್ತು. ಸರಿಯಾಗಿ ಹಿಡ್ದಿದ್ದೀರಿ. ಇದು ಮನುಷ್ಯನ ಆರ್ಥಿಕ ಅಶಿಸ್ತಿಗೆ ಹಾಕೋ ಒಂದು ಟೆಕ್ನಿಕಲ್ ಬ್ರೇಕ್. ಇದರ ಜೊತೆಗೆ ಹಳೆಯ ಸಾಲಗಳು ಮರಳಿ ಬರೋ ಕಷ್ಟದ ಬಗ್ಗೆಯೂ ಪ್ರಸ್ತಾಪಿಸಲಾಗಿದೆ. ಯಾರಿಗೆ ಸಾಲ ನೀಡಿದ್ದೀವೋ ಅವ್ರಿ ನಿರ್ಣಾಯಕ ಸಮಯದಲ್ಲಿ ಕೈ ಕೊಡಬಹುದು. ಅದು ತುಂಬಾ ಕಾಮನ್ ಅಲ್ವಾ, ಕಷ್ಟದ ಟೈಮ್ನಲ್ಲೇ ಕೈ ಕೊಡೋದು. ಹೌದು. ಆದ್ರೆ ಅದೇ ಸಮಯದಲ್ಲಿ ಫ್ರೀಲಾನ್ಸ್ ಮತ್ತು ಪಾರ್ಟ್ ಟೈಮ್ ಉದ್ಯೋಗಗಳ ಮೂಲಕ ಹೆಚ್ಚುವರಿ ಆದಾಯ ಗಳಿಸೋ ಅವಕಾಶಗಳಿವೆ. ಅಂದ್ರೆ ಆಲ್ಟರ್ನೇಟಿವ್ ಇನ್ಕಮ್ ಸೋರ್ಸ್. ಎಕ್ಸಾಕ್ಟ್ಲಿ. ಇದರರ್ಥ ಸಾಂಪ್ರದಾಯಿಕ ಆದಾಯದ ಮೂಲಗಳು ರೆಗ್ಯುಲರ್ ಇನ್ಕಮ್ ಕೈ ಕೊಟ್ಟಾಗ ವ್ಯಕ್ತಿ ತನ್ನ ಸ್ಕಿಲ್ಸ್ನ ಬೇರೆ ದಿಕ್ಕಿನಲ್ಲಿ ಬಳಸೋ ಕಲಿಬೇಕು. ವಾವ್. ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಕಠಿಣ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ, ಮೇಲಧಿಕಾರಿಗಳ ಗಮನ ಸೆಳೆಯೋ ಅವಕಾಶ ಇದೆ ಮತ್ತು ಬಡ್ತಿ ಅಥವಾ ಪ್ರಮೋಷನ್ ಮಾತುಕತೆಗಳು ಶುರುವಾಗ್ಬೋದು ಅಂತಾನೂ ಇದಲ್ವಾ? ಹೌದು, ಇದು ಒಂದು ಪಾಸಿಟಿವ್ ಬದಲಾವಣೆಯ ದ್ಯೋತಕ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗಿಗಳಿಗೆ ಒಂದೇ ತರಹದ ವಾತಾವರಣ ಇಲ್ಲ ಅನ್ನೋದು ಗಮನಾರ್ಹ. ಸರ್ಕಾರಿ ಉದ್ಯೋಗಿಗಳಿಗೆ ಉದ್ಯೋಗದ ಜಾಬ್ ಸೆಕ್ಯೂರಿಟಿ ಇದ್ರೂ ಹೊಸ ಜವಾಬ್ದಾರಿಗಳ ಭಾರ ಹೆಚ್ಚಾಗುತ್ತೆ. ಓಕೆ. ಇನ್ನೊಂದೆಡೆ ಖಾಸಗಿ ಪ್ರೈವೇಟ್ ಎಂಪ್ಲಾಯೀಸ್ಗೆ ಒತ್ತಡ ವಿಪರೀತವಾಗಿ ಹೆಚ್ಚಿ ಟೈಮ್ ಮ್ಯಾನೇಜ್ಮೆಂಟ್ ಅತ್ಯಗತ್ಯವಾಗುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಕೇವಲ ಪ್ರತಿಭೆ ಇದ್ರೆ ಸಾಲದು. ಆ ಪ್ರತಿಭೆನ ಸರಿಯಾದ ಸಮಯಕ್ಕೆ ಅತ್ಯಂತ ಎಚ್ಚರಿಕೆಯಿಂದ ಪ್ರದರ್ಶಿಸೋ ಶಿಸ್ತು ಬೇಕು. ಎಕ್ಸಾಕ್ಟ್ಲಿ. ಹೌದು. ಒತ್ತಡದ ಆ ಸ್ಟ್ರೆಸ್ಫುಲ್ ಟೈಮಲ್ಲಿ ಕೇವಲ ಕೌಶಲ್ಯ ಕೆಲಸ ಮಾಡಲ್ಲ, ಆ ಕೌಶಲ್ಯನ ನಿಭಾಯಿಸೋ ಸಂಯಮ ಕೆಲಸ ಮಾಡುತ್ತೆ. ನಿಜ. ಮತ್ತು ಈ ಕಚೇರಿಯ ಒತ್ತಡ, ಈ ಟೈಮ್ ಮ್ಯಾನೇಜ್ಮೆಂಟ್ ಹೋರಾಟ ಕೇವಲ ಉದ್ಯೋಗಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಹೌದು, ಬಿಸ್ನೆಸ್ ಮಾಡೋರಿಗೂ ಇದು ಅಪ್ಲೈ ಆಗುತ್ತೆ. ಖಂಡಿತ. ಸ್ವಂತ ವ್ಯಾಪಾರ ಮಾಡೋ ಉದ್ಯಮಿಗಳ ಮಟ್ಟಿಗೆ ಈ ಅಸ್ಥಿರತೆ ಇನ್ನೂ ದೊಡ್ಡ ಸ್ವರೂಪ ಪಡೆದುಕೊಳ್ಳುತ್ತೆ. ಉದ್ಯೋಗಿಗಳಿಗೆ ಕನಿಷ್ಠ ಪಕ್ಷ ತಿಂಗಳ ಕೊನೆಗೆ ಸಂಬಳ ಬರುತ್ತೆ ಅನ್ನೋ ಭರವಸೆ ಆದ್ರೂ ಇರುತ್ತೆ. ಕರೆಕ್ಟ್. ಆದ್ರೆ ವ್ಯಾಪಾರಸ್ಥರಿಗೆ ಈ 4 ದಿನಗಳು ಅಕ್ಷರಶಃ ಕತ್ತಿಯ ಮೇಲಿನ ನಡಿಗೆಯೇ ಸರಿ. ಹೌದು. ಮುನ್ನೋಟದ ಪ್ರಕಾರ ವ್ಯಾಪಾರದಲ್ಲಿ ಲಾಭ ಶುರುವಾದ್ರೂ ಪೈಪೋಟಿ ಕಾಂಪಿಟೇಷನ್ ವಿಪರೀತವಾಗಿ ಹೆಚ್ಚಾಗತ್ತೆ. ಹೊಸ ತಂತ್ರಜ್ಞಾನ, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಆನ್ಲೈನ್ ಸೇಲ್ಸ್ ಅಳವಡಿಕೆ ವ್ಯಾಪಾರನ ಎಕ್ಸ್ಪ್ಯಾಂಡ್ ಮಾಡೋಕೆ ಸಹಾಯ ಮಾಡುತ್ತೆ. ಡಿಜಿಟಲ್ ಅಡಾಪ್ಟೇಷನ್. ಹೌದು. ಯಾರೋ ಆ ಹಳೆ ಟ್ರೆಡಿಷನಲ್ ಪದ್ಧತಿಗಳಿಗೆ ಅಂಟ್ಕೊಂಡಿರ್ತಾರೋ ಅವರು ಮುಳುಗ್ತಾರೆ. ಡಿಜಿಟಲ್ ಹೆಜ್ಜೆಗುರುತಿರೋರು ಮಾತ್ರ ಈ ಪೈಪೋಟಿಯಲ್ಲಿ ಈಜಬಲ್ಲರು ಅಂತ. ನೋಡಿ, ಈ ಡಿಜಿಟಲ್ ಅಳವಡಿಕೆ ಅನ್ನೋದು ಈಗ ಕೇವಲ ಒಂದು ಆಪ್ಷನ್ ಅಲ್ಲ, ಅದು ಅಸ್ತಿತ್ವದ ಪ್ರಶ್ನೆ. ಸರ್ವೈವಲ್. ಮಾರುಕಟ್ಟೆಯ ಸ್ಪರ್ಧೆ ಹೆಚ್ಚಾದಾಗ ಕಸ್ಟಮರ್ಸ್ನ ರೀಚ್ ಆಗೋ ಮಾರ್ಗಗಳು ಬದಲಾಗಲೇಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ವ್ಯಾಪಾರದ ಹೊಸ ರಕ್ತನಾಳ ಇದ್ದಾಗೆ. ನಿಜ. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಇದೆ. ವ್ಯಾಪಾರ ಬೆಳೆದಂತೆ ಅಪಾಯಗಳು ರಿಸ್ಕ್ಗಳು ಕೂಡ ಬೆಳೆಯುತ್ತೆ. ಆ ಅಪಾಯಗಳ ಬಗ್ಗೆ ಮೂಲದಲ್ಲಿ ಒಂದು ದೊಡ್ಡ ವಿರೋಧಾಭಾಸದ ತರ ಕಾಣೋ ಎಚ್ಚರಿಕೆ ಇದೆ. ಪಾರದಾರಿಕೆ ವ್ಯಾಪಾರದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಅಪಾರ್ಥಗಳು ಬರಬಹುದು. ಆದ್ದರಿಂದ ಪ್ರತಿಯೊಂದು ಒಪ್ಪಂದವೂ ಲಿಖಿತ ರೂಪದಲ್ಲಿರಬೇಕು, ರಿಟರ್ನ್ ಅಗ್ರಿಮೆಂಟ್ ಇರಬೇಕು ಅಂತ ಹೇಳಲಾಗಿದೆ. ಓಕೆ. ಈಗ ನೋಡಿ, ಒಂದು ಕಡೆ ಇಬ್ರು ಪಾರ್ಟ್ನರ್ಸ್ ಒಟ್ಟಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಂಬಿಕೆಯಿಂದ ಕೆಲಸ ಮಾಡಿ ಅಂತಾರೆ. ಇನ್ನೊಂದು ಕಡೆ ಕಾಗದ ಪತ್ರಗಳಿಲ್ಲದೆ ಪರಸ್ಪರ ನಂಬಬೇಡಿ ಅಂತಾರೆ. ಇದು ಸಂಬಂಧದಲ್ಲಿ ಮೊದಲೇ ಅಪನಂಬಿಕೆಯ ಬೀಜ ಬಿತ್ತಿದ ಹಾಗೆ ಆಗಲ್ವಾ? ನಂಬಿಕೆ ಇಲ್ಲದ ಮೇಲೆ ಪಾರ್ಟ್ನರ್ಶಿಪ್ ಯಾಕೆ? ವ್ಯವಹಾರದಲ್ಲಿ ಈ ತಪ್ಪು ಕಲ್ಪನೆ ಬಹಳ ಕಾಮನ್. ಆದ್ರೆ ಎಲ್ಲವನ್ನೂ ಲಿಖಿತ ರೂಪದಲ್ಲಿ ಇಡೋದು, ಡಾಕ್ಯುಮೆಂಟ್ ಮಾಡೋದು ಅಪನಂಬಿಕೆಯ ಸಂಕೇತ ಅಲ್ಲವೇ ಅಲ್ಲ. ಓಕೆ, ಮತ್ತೆ? ಬದಲಾಗಿ ಅದು ಮಾನವನ ನೆನಪಿನ ಶಕ್ತಿ ಮತ್ತು ಭಾವನೆಗಳ ಮೇಲಿನ ಅತಿಯಾದ ಅವಲಂಬನೆನ ತಪ್ಪಿಸೋ ಒಂದು ಪ್ರಾಕ್ಟಿಕಲ್ ಟೂಲ್. ಇಂಟ್ರೆಸ್ಟಿಂಗ್. ಮಾರುಕಟ್ಟೆಯ ಒತ್ತಡ ತಾರಕಕ್ಕೇರಿದಾಗ, ಆ ಲಾಭ ಮತ್ತು ನಷ್ಟದ ನಂಬರ್ಸ್ ಕಣ್ಣೆದುರು ಬಂದಾಗ ಮನುಷ್ಯನ ಮೆದುಳು ತನಗೆ ಅನುಕೂಲಕರವಾದ ರೀತಿಯಲ್ಲಿ ಹಿಂದಿನ ಮಾತುಕತೆಗಳನ್ನ ಟ್ವಿಸ್ಟ್ ಮಾಡ್ಕೊಡುತ್ತೆ. ಕನ್ವೀನಿಯಂಟ್ ಮೆಮರಿ. ಎಕ್ಸಾಕ್ಟ್ಲಿ. ಆ ಸಮಯದಲ್ಲಿ ಈ ಲಿಖಿತ ಒಪ್ಪಂದ ಇಬ್ಬರ ನಡುವೆ ಒಂದು ನಿಷ್ಪಕ್ಷಪಾತವಾದ ಕನ್ನಡಿ ತರಹ ಅಥವಾ ಒಂದು ಥರ್ಡ್ ಪಾರ್ಟಿ ತರ ನಿಲ್ಲುತ್ತೆ. ಅದು ಭವಿಷ್ಯದ ಕಾನ್ಫ್ಲಿಕ್ಟ್ಗಳನ್ನ ಸಂಘರ್ಷಗಳನ್ನ ತಡೆಯೋ ತಡೆಗೋಡೆಯ ಹೊರತು ಅಪನಂಬಿಕೆಯ ಗೋಡೆಯಲ್ಲ. ಸ್ಪಷ್ಟತೆ ಇದ್ದಷ್ಟು ಸಂಬಂಧಗಳು ದೀರ್ಘಕಾಲ ಉಳಿಯುತ್ತೆ. ವಾವ್,
ಇದು ಬಹಳ ಅರ್ಥಪೂರ್ಣವಾದ ವಿವರಣೆ ಮತ್ತು ವ್ಯವಹಾರದಲ್ಲಿನ ಈ ಸ್ಪಷ್ಟತೆಯ ಕೊರತೆ ಮತ್ತು ವಿಪರೀತ ಪೈಪೋಟಿಯ ಒತ್ತಡ ಇದು ಕೇವಲ ಆ ಕಚೇರಿ ಬಾಗಿಲಿಗೆ ನಿಲ್ಲಲ್ಲ ಅಲ್ವಾ? ಖಂಡಿತ ಇಲ್ಲ. ಒಬ್ಬ ಉದ್ಯಮಿ ಅಥವಾ ಉದ್ಯೋಗಿ ಆ ಎಲ್ಲ ಮಾನಸಿಕ ಭಾರನ ಹೊತ್ತುಕೊಂಡು ಸಂಜೆ ಮನೆಗೆ ಬಂದಾಗ ಆ ಒತ್ತಡ ನೇರವಾಗಿ ಮನೆಯ ವಾತಾವರಣದ ಮೇಲೆ ಬ್ಲಾಸ್ಟ್ ಆಗತ್ತೆ. ಹೌದು, ಮನೆಯವರ ಮೇಲೆ. ಇಲ್ಲಿಂದಲೇ ನಾವು ಆ ಫೈನಾನ್ಷಿಯಲ್ ಚರ್ಚೆಯಿಂದ ಸ್ವಲ್ಪ ಇಮೋಷನಲ್ ಚರ್ಚೆಗೆ ಕಾಲಿಡಬೇಕಾಗತ್ತೆ. ಕರೆಕ್ಟ್. ಕೆಲಸದ ಒತ್ತಡದಿಂದ ಮನೆಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ಗಲಾಟೆಗೆ ಕಾರಣ ಆಗ್ಬೋದು. ಕೋಪದ ನಿಯಂತ್ರಣ ಅಂದ್ರೆ ಆಂಗರ್ ಮ್ಯಾನೇಜ್ಮೆಂಟ್ ಅತ್ಯಗತ್ಯ ಅಂತ ಮೂಲ ಎಚ್ಚರಿಸಿದೆ. ಜೊತೆಗೆ ಮಕ್ಕಳ ಎಜುಕೇಷನ್, ಅವರ ಫ್ರೆಂಡ್ ಸರ್ಕಲ್ ಮೇಲೆ ನಿಗಾ ಇಡೋದು, ಅವ್ರ ಜೊತೆ ಸ್ನೇಹಿತರಂತೆ ಬೆರೆಯೋದು ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋ ಸೂಚನೆ ಇದೆ. ನೋಡಿ, ಇದನ್ನೇ ನಾವು ಮನೋವಿಜ್ಞಾನದಲ್ಲಿ ಅಂದ್ರೆ ಸೈಕಾಲಜಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಥವಾ ಭಾವನಾತ್ಮಕ ವರ್ಗಾವಣೆ ಅಂತ ಕರಿತೀವಿ. ಓ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಕಚೇರಿಯಲ್ಲಿ ಬಾಸ್ ಮೇಲೋ ಅಥವಾ ಬಿಸ್ನೆಸ್ ಕಾಂಪಿಟಿಷನ್ ಮೇಲೋ ತೋರ್ಸೋಕಾಗ್ದೆ ಕೋಪನ ಮನುಷ್ಯ ತನಗೆ ಅತ್ಯಂತ ಸೇಫ್ ಅಂತ ಅನ್ಸೋ ಜಾಗದಲ್ಲಿ ಅಂದ್ರೆ ಕುಟುಂಬದವ್ರ ಮೇಲೆ ತೀರಿಸ್ಕೊಳ್ಳೋದು. ಎಕ್ಸಾಕ್ಟ್ಲಿ. ಕೋಪದ ನಿಯಂತ್ರಣ ಅಂದ್ರೆ ಕೇವಲ ಸಿಟ್ಟು ಮಾಡ್ಕೊಳ್ಳೋದೇ ಇರೋದಲ್ಲ. ಆ ಸಿಟ್ಟಿನ ಮೂಲ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಆ ಮನೆಯ ಹೊಸ್ತಿಲಲ್ಲೇ ಹೊರಗಡೆ ಬಿಟ್ಟು ಬರೋ ಪ್ರಬುದ್ಧತೆ. ಮೆಚ್ಯೂರಿಟಿ ಬೇಕು. ಮತ್ತು ಇದೇ ಪ್ರಬುದ್ಧತೆ ಪ್ರೀತಿಯ ಸಂಬಂಧಗಳಿಗೂ ಅಪ್ಲೈ ಆಗುತ್ತೆ. ಡೆಫಿನೆಟ್ಲಿ. ಪ್ರೀತಿಯಲ್ಲಿರೋರ ಬಗ್ಗೆ ಈ ಮುನ್ನೋಟದಲ್ಲಿ ಹೇಳಿರೋ ಅಂಶಗಳು ನನಗಂತೂ ಒಂದು ದೊಡ್ಡ ಪ್ರೆಷರ್ ಕುಕ್ಕರ್ ಮೆಕ್ಯಾನಿಸಮ್ ತರ ಕಾಣಿಸ್ತಾ ಇದೆ. ಪ್ರೆಷರ್ ಕುಕ್ಕರ್? ಹೇಗೆ? ಅಂದ್ರೆ ಪ್ರೀತಿಯಲ್ಲಿರೋರಿಗೆ ಇವು ಅತ್ಯಂತ ಇಮೋಷನಲ್ ದಿನಗಳು. ಮನಸ್ಸಿನಲ್ಲಿರೋದನ್ನ ಕ್ಲಿಯರ್ ಆಗಿ ಹೇಳಿಲ್ಲ ಅಂದ್ರೆ ಅನುಮಾನಗಳು ಹುಟ್ಬೋದು. ಓಕೆ. ಮತ್ತು ಅತಿಯಾದ ನಿರೀಕ್ಷೆಗಳನ್ನ ಆ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಲಾಗಿದೆ. ಈಗ ಕುಕ್ಕರ್ನಲ್ಲಿ ಪ್ರೆಷರ್ ಬಿಲ್ಡ್ ಆದಾಗ ಆ ಮೇಲಿರೋ ಸಿಳ್ಳೆ ಅಥವಾ ವಿಸಿಲ್ ಆ ಒತ್ತಡನ ನಿಯಮಿತವಾಗಿ ಹೊರಹಾಕಲೇಬೇಕು. ಹೌದು. ಆ ವಿಸಿಲೇ ಅದೇ ಕಮ್ಯುನಿಕೇಷನ್. ಮನಸ್ಸಿನ ಭಾವನೆಗಳನ್ನ ಸರಿಯಾಗಿ ರೆಗ್ಯುಲರ್ ಆಗಿ ಹೊರಹಾಕದೇ ಇದ್ರೆ ಆ ಒಳಗೊಳಗೆ ಕುದಿಯೋ ನಿರೀಕ್ಷೆಗಳು ಕೊನೆಗೆ ಇಡೀ ರಿಲೇಶನ್ಶಿಪ್ಪನ್ನೇ ಬ್ಲಾಸ್ಟ್ ಮಾಡಿಬಿಡುತ್ತೆ. ವಾವ್, ಇದು ಒಳ್ಳೆ ಅನಾಲಜಿ ಅಲ್ವಾ? ಮತ್ತು ದೂರದ ಸಂಬಂಧದಲ್ಲಿರೋರಿಗೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನಲ್ಲಿರೋರಿಗೆ ನಿರಂತರ ಸಂವಹನ ಅಗತ್ಯ ಅನ್ನೋದು ಕೂಡ ಇದೇ ಸಿಳ್ಳೆಯ ನಿಯಮನ ಸೂಚಿಸ್ತಾ ಇದೆ. ಹೌದು. ಲಾಂಗ್ ಡಿಸ್ಟೆನ್ಸ್ ಅಲ್ಲಿದ್ದಾಗ ನಮ್ಮ ಮಾತುಗಳು ಕೇವಲ ಟೆಕ್ಸ್ಟ್ ಮೆಸೇಜ್ಗಳಾಗಿರುತ್ತೆ. ಕರೆಕ್ಟ್. ಟೋನ್ ಇರಲ್ಲ. ಅದೇ, ಅಲ್ಲಿ ಧ್ವನಿಯ ಏರಿಳಿತಗಳು, ಆ ಟೋನ್ ಇರಲ್ಲ. ಹೀಗಾಗಿ ಒಂದು ಸಂಗ ಮೌನ ಕೂಡ ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ನಿಜ. ನಿರೀಕ್ಷೆಗಳು ಅನ್ನೋದು ಇನ್ನೊಬ್ಬರ ಮೇಲೆ ನಾವು ಹೇರೋ ನಮ್ಮ ಸ್ವಂತ ಕಲ್ಪನೆಗಳು. ಆ ಕಲ್ಪನೆಗಳು ರೀಚ್ ಆಗದೇ ಇದ್ದಾಗ ಕೋಪ ಬರುತ್ತೆ. ಇದೇ ಸಮಯದಲ್ಲಿ ಮೂಲದಲ್ಲಿ ಇನ್ನೊಂದು ಆಳವಾದ ಅಂಶ ಇದೆ. ಕೆಲವು ಬಂಧುಗಳೊಂದಿಗೆ ದೂರ ಹೆಚ್ಚಾಗೋದು ಮತ್ತು ಕೆಲವರೊಂದಿಗೆ ಬಾಂಧವ್ಯ ಗಟ್ಟಿಯಾಗೋದು. ಅಂದ್ರೆ ರಿಲೇಶನ್ಶಿಪ್ಸ್ ಫಿಲ್ಟರ್ ಆಗೋದು ಅಂತನಾ? ಎಕ್ಸಾಕ್ಟ್ಲಿ. ಇದು ಸಂಬಂಧಗಳ ಒಂದು ಸಹಜವಾದ ನ್ಯಾಚುರಲ್ ಫಿಲ್ಟರಿಂಗ್ ಪ್ರಾಸೆಸ್. ಮತ್ತು ವಿವಾಹ ನಿರೀಕ್ಷೆಯಲ್ಲಿರೋರಿಗೆ ಒಳ್ಳೆ ಸಂಬಂಧಗಳು ಕೂಡಿ ಬರಬಹುದು. ಮದುವೆ ಅಥವಾ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳ ಚರ್ಚೆಗಳು ನಡೆಯಬಹುದು ಅಂತನೂ ಹೇಳಲಾಗಿದೆ. ಹೌದು, ಇದು ಪಾಸಿಟಿವ್. ಈ ಶುಭ ಕಾರ್ಯಗಳು ಕೇವಲ ಸೆಲೆಬ್ರೇಷನ್ಸ್ ಮಾತ್ರ ಅಲ್ಲ. ಎಷ್ಟೋ ಬಾರಿ ಬಿರುಕು ಬಿಟ್ಟಿರೋ ಕೌಟುಂಬಿಕ ವಾತಾವರಣನ, ಆ ಮುನ್ಸ್ಕೊಂಡಿರೋ ಬಂಧುಗಳನ್ನ ಒಂದೆಡೆ ಸೇರಿಸಿ ಮತ್ತೆ ಸಂಬಂಧಗಳನ್ನ ಬೆಸೆಯೋ ಒಂದು ಗ್ಲೂ ತರ, ಅಂಟು ಪದಾರ್ಥ ತರ ಕೆಲಸ ಮಾಡುತ್ತೆ ಅಲ್ವಾ? ಖಂಡಿತ. ಕೌಟುಂಬಿಕ ಸಮಾರಂಭಗಳು ಮನುಷ್ಯನಿಗೆ ನಾನು ದೊಡ್ಡದೊಂದು ಕಮ್ಯುನಿಟಿಯ ಭಾಗ ಅನ್ನೋ ಸುರಕ್ಷತಾ ಭಾವನೆನ, ಆ ಸೇಫ್ಟಿ ನೆಟ್ನ ಮರಳಿ ನೀಡುತ್ತೆ. ಆರ್ಥಿಕ ಮತ್ತು ವೃತ್ತಿಪರ ಅಸ್ಥಿರತೆಯ ನಡುವೆ ಇಂತಹ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಅತ್ಯಂತ ಅಗತ್ಯ. ಆದರೆ ನೋಡಿ, ಈ ವೃತ್ತಿ, ವ್ಯವಹಾರ ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ಅನ್ನೋ ಈ ದೊಡ್ಡ ಬಂಡೆನ ಹೊರಿಬೇಕು ಅಂದ್ರೆ ಮೂಲಭೂತವಾಗಿ ಬೇಕಾಗಿರೋದು ಒಂದು ಭದ್ರವಾದ ಅಡಿಪಾಯ. ಅದೇ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಎಕ್ಸಾಕ್ಟ್ಲಿ. ಈ ನಿರಂತರ ಒತ್ತಡ ನೇರವಾಗಿ ದೇಹದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುನ್ನೋಟ ಸ್ಪಷ್ಟಪಡಿಸಿದೆ. ಅತಿಯಾದ ಕೆಲಸದಿಂದ ಆಯಾಸ, ನಿದ್ರಾಹೀನತೆ ಉಂಟಾಗ್ಬೋದು. ಡಿಜಿಟಲ್ ವಲಯದ ಸ್ಕ್ರೀನ್ ಟೈಮ್, ಅತಿಯಾದ ಬಳಕೆಯಿಂದ ಕಣ್ಣು, ಕುತ್ತಿಗೆ ಮತ್ತು ತಲೆನೋವು ಬರೋ ಎಚ್ಚರಿಕೆ ಇದೆ. ಇದು ಈಗಿನ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಹೌದು. ಜೊತೆಗೆ ಜಂಕ್ ಫುಡ್ ಬಿಟ್ಟು ಹಣ್ಣು, ತರಕಾರಿ ತಿನ್ಬೇಕು. ದಿನಕ್ಕೆ 30 ನಿಮಿಷ ವ್ಯಾಯಾಮ, ಯೋಗ, ಧ್ಯಾನ ಅಗತ್ಯ. ಮತ್ತು ಸ್ವಯಂ ವೈದ್ಯ ಪದ್ಧತಿ ಸೆಲ್ಫ್ ಮೆಡಿಕೇಶನ್. ಅದೇ, ತಮಗೆ ತಾವೇ ಗೂಗಲ್ ನೋಡಿ ಔಷಧಿ ತಗೊಳ್ಳೋದು ಅಪಾಯಕಾರಿ ಅಂತ ಉಲ್ಲೇಖಿಸಲಾಗಿದೆ. ಹೌದು. ಆದ್ರೆ ಇದು ಕೇವಲ
ಲೈಕ್ ಒಂದು ಸಾಮಾನ್ಯ ಬುದ್ಧಿವಾದ ಥರ ಕಾಣಿಸ್ತಾ ಇಲ್ಲ. ಇದರ ಹಿಂದೆ ಸ್ಪಷ್ಟವಾದ ಜೈವಿಕ ಅಂದ್ರೆ ಬಯೋಲಾಜಿಕಲ್ ಕಾರಣಗಳಿರ್ಬೇಕಲ್ವಾ? ಖಂಡಿತ ಇದೆ. ಯಾವಾಗ ಮನುಷ್ಯ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾನೋ ಆಗ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗತ್ತೆ. ಓ, ಕಾರ್ಟಿಸೋಲ್. ಹೌದು, ಈ ಹಾರ್ಮೋನ್ ಮೆದುಳಿಗೆ ಕ್ವಿಕ್ ಫಿಕ್ಸ್ ಅಥವಾ ತಕ್ಷಣದ ಪರಿಹಾರ ಬೇಕು ಅಂದ ಡೋಪಮೈನ್ ಅನ್ನ ಹುಡುಕೋಕೆ ಪ್ರೇರೇಪಿಸುತ್ತೆ. ಅದಕ್ಕಾಗಿಯೇ ನಮಗೆ ಸ್ಟ್ರೆಸ್ ಅಲ್ಲಿರಿದಾಗ ಸಿಹಿ ಅಥವಾ ಎಣ್ಣೆಯಲ್ಲಿ ಕರಿದ ಜಂಕ್ ಫುಡ್ ತಿನ್ನೋ ಕ್ರೇವಿಂಗ್ ಆಗೋದು. ಓ, ಸೊ ಅದು ಜಸ್ಟ್ ನಾಲಿಗೆ ರುಚಿ ಅಲ್ಲ, ಹಾರ್ಮೋನಲ್ ಎಫೆಕ್ಟ್. ಎಕ್ಸಾಕ್ಟ್ಲಿ. ಅಥವಾ ಗಂಟೆಗಟ್ಲೆ ಆ ಮೊಬೈಲ್ ಸ್ಕ್ರೀನ್ ನೋಡ್ತಾ ಡೂಮ್ ಸ್ಕ್ರೋಲ್ ಮಾಡ್ತಾ ಕೂರೋ ಅಭ್ಯಾಸ ಬೆಳೆಯೋದು, ಆ ನಿದ್ರಾಹೀನತೆ, ಆ ತಲೆನೋವು ಎಲ್ಲವೂ ಈ ಕಾರ್ಟಿಸಾಲ್ ಹಾರ್ಮೋನ್ನ ಡೈರೆಕ್ಟ್ ಎಫೆಕ್ಟ್. ಇದನ್ನ ಮುರಿಬೇಕು ಅಂದ್ರೆ ವ್ಯಾಯಾಮ ಮತ್ತು ಯೋಗದಂತಹ ಫಿಸಿಕಲ್ ಮೂವ್ಮೆಂಟ್ ಅತ್ಯಗತ್ಯ. ಮತ್ತೆ ಈ ಒತ್ತಡ, ಈ ಅಸ್ಥಿರತೆಯಿಂದ ಕೇವಲ ದುಡಿಯೋ ವರ್ಗ ಮಾತ್ರ ಅಲ್ಲ, ಯುವ ಮನಸ್ಸುಗಳು ಅಂದ್ರೆ ವಿದ್ಯಾರ್ಥಿಗಳು ಕೂಡ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಖಂಡಿತ. ವಿದ್ಯಾರ್ಥಿಗಳ ಮೇಲೂ ಇದರ ಇಂಪ್ಯಾಕ್ಟ್ ದಟ್ಟವಾಗಿದೆ. ಹೌದು, ವಿದ್ಯಾರ್ಥಿಗಳಿಗೆ ಕೇವಲ ಬಾಯ್ಪಾಠ ಮಾಡದೆ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸೂಚಿಸಲಾಗಿದೆ. ಮತ್ತು ವಿದೇಶಿ ವ್ಯಾಸಂಗಕ್ಕೆ ಫಾರಿನ್ ಸ್ಟಡೀಸ್ಗೆ ಉತ್ತಮ ಅವಕಾಶಗಳಿವೆ ಅಂತ ಇದೆ. ಓಕೆ, ದಟ್ಸ್ ಗುಡ್. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಸ್ನೇಹಿತರ ಆಕರ್ಷಣೆಯಿಂದ ಸಂಪೂರ್ಣವಾಗಿ ದೂರ ಇರಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆ ಕೂಡ ಇದೆ. ಆದರೆ ಇಲ್ಲೊಂದು ದೊಡ್ಡ ಚಾಲೆಂಜ್ ಇದೆ. ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಗುಂಪು ಅಧ್ಯಯನ ಅಥವಾ ಟೀಮ್ ವರ್ಕ್ ಮಾಡಿ ಅಂತಾರೆ. ಹೌದು. ಇನ್ನೊಂದೆಡೆ ಸ್ನೇಹಿತರ ಆಕರ್ಷಣೆಯಿಂದ ದೂರ ಇರಿ ಅಂತಾರೆ. ಇದು ಹರಿತವಾದ ಕತ್ತಿಯ ಮೇಲಿನ ನಡಿಗೆ ಥರ ಅಲ್ವಾ? ಒಟ್ಟಿಗೆ ಇರ್ಬೇಕು, ಆದ್ರೆ ಅಂಟ್ಕೊಳ್ಬಾರ್ದು. ಇದು ಹೇಗೆ ಸಾಧ್ಯ? ಇದು ಸಾಧ್ಯ ಆಗ್ಬೇಕು ಅಂದ್ರೆ, ಆ ಕತ್ತಿಯ ಮೇಲಿನ ನಡಿಗೆನ ಯಶಸ್ವಿಯಾಗಿ ದಾಟಬೇಕು ಅಂದ್ರೆ ಬೇಕಾಗಿರೋದು ವಿವೇಚನೆ ಅಥವಾ ಡಿಸರ್ನ್ಮೆಂಟ್. ವಿವೇಚನೆ. ಬಾಯ್ಪಾಠ ಅಥವಾ ರಟ್ಟ ಹೊಡೆಯೋದು ಕೇವಲ ಟೆಂಪ್ರರಿ ಮೆಮರಿ. ಆದ್ರೆ ವಿಷಯನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಮೆದುಳಿನಲ್ಲಿ ಒಂದು ಭದ್ರವಾದ ಅರಿವಿನ ಚೌಕಟ್ಟು, ಕಾಗ್ನಿಟಿವ್ ಫ್ರೇಮ್ವರ್ಕ್ನ ಬಿಲ್ಡ್ ಮಾಡುತ್ತೆ. ಓಕೆ. ಈ ಗ್ರೂಪ್ ಸ್ಟಡಿ ಅಂದ್ರೆ ಗುಂಪು ಅಧ್ಯಯನ ಆ ಜ್ಞಾನನ ಟೆಸ್ಟ್ ಮಾಡೋಕೆ ಅಥವಾ ಬೇರೆಯವರ ಪರ್ಸ್ಪೆಕ್ಟಿವ್ನ ಅರಿಯೋಕೆ ಇರೋ ವೇದಿಕೆ. ಅದೇ ಆ ಫ್ರೆಂಡ್ಸ್ ಡಿಟ್ಯಾಚ್ಮೆಂಟ್. ನೋಡಿ, ಸೋಷಿಯಲ್ ಮೀಡಿಯಾ ಅಥವಾ ಕೇವಲ ಮೋಜಿಗೆ ಜಸ್ಟ್ ಫಾರ್ ಫನ್ ಸೀಮಿತವಾದ ಫ್ರೆಂಡ್ ಸರ್ಕಲ್ ಏನಿದೆ, ಅದು ಆ ಏಕಾಗ್ರತೆನ ಛಿದ್ರಗೊಳಿಸೋ ಅಂಶ. ಓ, ಫೋಕಸ್ನ ಬ್ರೇಕ್ ಮಾಡುತ್ತೆ. ಹೌದು. ಭವಿಷ್ಯದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಕೇವಲ ಟೆಕ್ಸ್ಟ್ ಬುಕ್ ನಾಲೆಡ್ಜ್ ಸಾಲದು. ಕಮ್ಯುನಿಕೇಷನ್ ಮತ್ತು ಟೆಕ್ನಾಲಜಿಯ ಸರಿಯಾದ ಅ ಪ್ರಾಪರ್ ಯೂಸೇಜ್ ಸ್ಕಿಲ್ ಬೇಕು. ಎಕ್ಸಾಕ್ಟ್ಲಿ. ಸೊ ಯಾವುದನ್ನ ಅಕ್ಸೆಪ್ಟ್ ಮಾಡಬೇಕು ಮತ್ತು ಯಾವುದನ್ನ ರಿಜೆಕ್ಟ್ ಮಾಡಬೇಕು, ಆ ವಿವೇಚನೆಯೇ ಆ ಡಿಸಿಷನ್ ಮೇಕಿಂಗ್ ಪವರ್ ವಿದ್ಯಾರ್ಥಿಯ ಅತಿದೊಡ್ಡ ಬಂಡವಾಳ. ವಾವ್! ಈ ವಿವೇಚನೆ ಐ ಥಿಂಕ್ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾದದ್ದು. ಹೌದು, ಖಂಡಿತ. ಯಾಕೆಂದ್ರೆ ನಮ್ಮ ಈ ದೈನಂದಿನ ಗೊಂದಲ, ಆ ಕಚೇರಿಯ ರಂಪಾಟ ಅಥವಾ ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಸಿಲುಕಿರೋ ಮನುಷ್ಯ ಅಂತಿಮವಾಗಿ ಸ್ಟೆಬಿಲಿಟಿನ, ಆ ಸ್ಥಿರತೆನ ಎಲ್ಲಿ ಹುಡುಕ್ತಾನೆ? ಎಲ್ಲೋ ಒಂದ್ ಕಡೆ ಹುಡುಕ್ಲೇಬೇಕಲ್ವಾ? ಎಕ್ಸಾಕ್ಟ್ಲಿ. ಮುನ್ನೋಟದ ಕೊನೆಯ ವಿಭಾಗ ಪ್ರಯಾಣ ಮತ್ತು ಆಧ್ಯಾತ್ಮಿಕತೆಯ ವಿಚಾರಗಳನ್ನ ನಮ್ಮ ಮುಂದಿಡ್ತಾ ಇದೆ. ಓಕೆ. ಉದ್ಯೋಗ ಅಥವಾ ವ್ಯಾಪಾರಕ್ಕಾಗಿ ಸಣ್ಣ ಪ್ರಯಾಣಗಳು ಲಾಭದಾಯಕ ಅಂತೆ. ದಿಢೀರ್ ಪ್ರಯಾಣಗಳು ಹೊಸ ಅನುಭವ ನೀಡುತ್ತೆ. ಅಷ್ಟೇ ಅಲ್ಲ, ಮನೆ ಅಥವಾ ಉದ್ಯೋಗದ ಸ್ಥಳ ಬದಲಾವಣೆ ರೀಲೊಕೇಶನ್ ಸೂಚನೆಗಳೂ ಇವೆ. ರೀಲೊಕೇಶನ್. ಹೌದು. ಇದರ ಜೊತೆಗೆ ಪ್ರಯಾಣದ ವೇಳೆ ನಮ್ಮ ಆರೋಗ್ಯ ಮತ್ತು ಪ್ರಮುಖ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಎಚ್ಚರ ಇರಬೇಕು ಅಂತಾನೂ ಹೇಳಲಾಗಿದೆ. ನಡಿ, ಈ ಭೌತಿಕವಾದ ಚಲನೆ ಅಂದ್ರೆ ಟ್ರಾವೆಲ್ ಮಾಡೋದು ಮನುಷ್ಯನ ದೃಷ್ಟಿಕೋನನ ಎಕ್ಸ್ಪ್ಯಾಂಡ್ ಮಾಡೋ ಅತ್ಯಂತ ಪ್ರಬಲ ಸಾಧನ. ನಾವು ಪ್ರತಿದಿನ ಒಂದೇ ಜಾಗದಲ್ಲಿ ಒಂದೇ ತರಹದ ಸಮಸ್ಯೆಗಳನ್ನ ನೋಡ್ತಾ ಇದ್ರೆ ನಮ್ಮ ಮೆದುಳು ಮರಗಟ್ಟಿರುತ್ತೆ, ಸ್ಟಾಗ್ನೆಂಟ್ ಆಗುತ್ತೆ. ಕರೆಕ್ಟ್. ರೂಟೀನಲ್ಲಿ ಸಿಕ್ಕಾಕೊಂಡ ಹಾಗೆ. ಹೌದು. ಅದೇ ಹೊಸ ಜಾಗ, ಹೊಸ ಭಾಷೆ, ಹೊಸ ಜನರನ್ನ ಭೇಟಿ ಮಾಡಿದಾಗ ಮೆದುಳಿಗೆ ಹೊಸ ನರಮಂಡಲದ ನ್ಯೂರಲ್ ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ. ಇದು ಆಟೋಮ್ಯಾಟಿಕ್ ಆಗಿ ಹೊಸ ಅವಕಾಶಗಳನ್ನ ಗ್ರಹಿಸೋ ಆ ಪರ್ಸೆಪ್ಷನ್ ಕೆಪಾಸಿಟಿನ ಹೆಚ್ಚಿಸುತ್ತೆ. ವಾವ್! ಇದು ಸೈಂಟಿಫಿಕ್ ಆಗಿ ಮೇಕ್ ಸೆನ್ಸ್. ಆದರೆ ಈ ಭೌತಿಕ ಓಟದ ನಡುವೆ ಮುನ್ನೋಟವು ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಆಯಾಮ ಅಂದ್ರೆ ಸ್ಪಿರಿಚುವಲ್ ಆಸ್ಪೆಕ್ಟ್ನ ತೆರೆದಿಟ್ಟಿದೆ.
ಆಧ್ಯಾತ್ಮ. ಹೌದು. ಮಾನಸಿಕ ಪ್ರಶಾಂತತೆಗಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರಬೇಕು. ಶನಿವಾರದಿಂದು ಶನಿದೇವನಿಗೆ ಕಪ್ಪು ಎಳ್ಳು ದಾನ ಮಾಡೋದು ಮತ್ತು ದೀಪ ಹಚ್ಚೋದು ಅಡೆತಡೆಗಳನ್ನ ನಿವಾರಿಸುತ್ತೆ. ಆಹಾ. ಆಧ್ಯಾತ್ಮಿಕ ಗುರುವಿನ ಭೇಟಿ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅಂತ ಮೂಲ ಹೇಳ್ತಾ ಇದೆ. ಓಕೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ನೋಡಿ, ಒಂದೆಡೆ ಹೊಸ ಅವಕಾಶಗಳಿಗಾಗಿ ಊರು ಬಿಡಬೇಕು, ನಿರಂತರವಾಗಿ ಚಲನೆಯಲ್ಲಿ ಮೋಷನ್ನಲ್ಲಿ ಇರಬೇಕು ಅಂತಾರೆ. ಇನ್ನೊಂದೆಡೆ ದೇವಸ್ಥಾನದಲ್ಲಿ ಕುಳಿತು ಏಕಾಗ್ರತೆಯಿಂದ ದೀಪ ಹಚ್ಚಿ ಧ್ಯಾನ ಮಾಡಿ ಅಂತಾರೆ. ಭೌತಿಕ ಪ್ರಪಂಚದ ಈ ಅತಿವೇಗದ ಓಟ ಮತ್ತು ಆಧ್ಯಾತ್ಮಿಕತೆಯ ಈ ಆಂತರಿಕ ನಿಶ್ಚಲತೆ, ಹೌದು, ಇವೆರಡರ ನಡುವೆ ಸೇತುವೆ ಕಟ್ಟೋಡು ಹೇಗೆ? ಇವೆರಡೂ ಸಂಪೂರ್ಣ ವಿರುದ್ಧ ದಿಕ್ಕಿನ ಆಪೋಸಿಟ್ ಪಯಣ ಅಲ್ವಾ? ಮೇಲ್ನೋಟಕ್ಕೆ ಇದು ವಿರುದ್ಧವಾಗಿ ಕಂಡ್ರೂ ಮಾನಸಿಕ ಸಮತೋಲನದ ದೃಷ್ಟಿಯಿಂದ ಅಂದ್ರೆ ಮೆಂಟಲ್ ಬ್ಯಾಲೆನ್ಸಿಂದ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಹೌದಾ? ಹೇಗೆ? ಇದನ್ನ ಸ್ವಲ್ಪ ಆಳವಾಗಿ ಲೆಟ್ಸ್ ಅನಲೈಸ್ ದಿಸ್. ಆಧ್ಯಾತ್ಮಿಕತೆ ಅಂದ್ರೆ ವಾಸ್ತವಿಕ ಪ್ರಪಂಚದ ಸಮಸ್ಯೆಗಳಿಂದ ಓಡಿ ಹೋಗೋದಲ್ಲ ಅಥವಾ ಕಣ್ಣು ಮುಚ್ಚಿ ಕಾಡಿನಲ್ಲಿ ಕೂರೋದಲ್ಲ. ಶನಿವಾರದಂದು ಕಪ್ಪು ಎಳ್ಳು ದಾನ ಮಾಡೋದು ಅಥವಾ ದೀಪ ಹಚ್ಚೋದು ಕೇವಲ ಒಂದು ರಿಲಿಜಿಯಸ್ ರಿಚುವಲ್ ಮಾತ್ರ ಅಲ್ಲ. ಮತ್ತೆ ಇಡೀ ವಾರ ಶೇರ್ ಮಾರುಕಟ್ಟೆ ಕುಸಿತ, ವ್ಯಾಪಾರದ ಕಾಂಪಿಟಿಷನ್, ಮನೆಯೊಳಗಿನ ಗಲಾಟೆ, ಇದರಿಂದ ಕಂಗೆಟ್ಟಿರೋ ಮನುಷ್ಯನಿಗೆ ಈ ಆಚರಣೆ ಒಂದು ಇಂಟೆನ್ಷನಲ್ ಪಾಸ್ ಅಥವಾ ಉದ್ದೇಶಪೂರ್ವಕ ವಿರಾಮನ ನೀಡುತ್ತೆ. ಇಂಟೆನ್ಷನಲ್ ಪಾಸ್, ವಾವ್! ಹೌದು. ಕಪ್ಪು ಎಳ್ಳನ್ನ ಕೈಯಲ್ಲಿ ಹಿಡಿದು ಆ ದೀಪದ ಬೆಳಕನ್ನ ಆ ಫ್ಲೇಮ್ನ ನೋಡ್ತಾ ಕೂರುವ ಕೆಲವು ನಿಮಿಷಗಳು, ಅದು ಆತನ ನರಮಂಡಲನ ಅಥವಾ ನರ್ವಸ್ ಸಿಸ್ಟಮ್ನ ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಅಥವಾ ಓಡಿ ಹೋಗು ಅನ್ನೋ ತೀವ್ರ ಸ್ಟ್ರೆಸ್ ಸ್ಟೇಟಿಂದ ರೆಸ್ಟ್ ಅಂಡ್ ಡೈಜೆಸ್ಟ್ ಅಂದ್ರೆ ವಿಶ್ರಾಂತಿ ಮತ್ತು ಜೀರ್ಣಿಸಿಕೊಳ್ಳುವ ಸ್ಟೇಟ್ಗೆ ತರುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಮರದ ಬೇರುಗಳು ಎಷ್ಟು ಆಳವಾಗಿ ಕತ್ತಲೆಯಲ್ಲಿ ನಿಶ್ಚಲವಾಗಿ ಮಣ್ಣನ್ನ ಭದ್ರವಾಗಿ ಹಿಡಿದಿರುತ್ತೋ, ಹೌದು, ಹೊರಗಡೆ ಮರ ಅಷ್ಟು ಎತ್ತರಕ್ಕೆ ವೇಗವಾಗಿ ಬೀಸೋ ಗಾಳಿಗೂ ಅಲುಗಾಡದಂತೆ ಬೆಳೆಯುತ್ತೆ ಅನ್ನೋ ಹಾಗೆ. ಕರೆಕ್ಟ್, ದಟ್ಸ್ ಅ ಬ್ಯೂಟಿಫುಲ್ ಮೆಟಫರ್. ಭೌತಿಕ ಜಗತ್ತಿನಲ್ಲಿ ನಾವು ಎಷ್ಟು ವೇಗವಾಗಿ ಓಡ್ತೀವೋ ಆಂತರಿಕವಾಗಿ ಅಷ್ಟೇ ನಿಶ್ಚಲವಾದ ಒಂದು ಆಧಾರ ಸ್ತಂಭ ನಮಗ್ಬೇಕು. ಹೌದು. ಆ ಆಧಾರ ಸ್ತಂಭವನ್ನೇ ಈ ಆಧ್ಯಾತ್ಮಿಕ, ಈ ಸ್ಪಿರಿಚುವಲ್ ಆಚರಣೆಗಳು ಒದಗಿಸುತ್ತೆ ಅಲ್ವಾ? ನಿಖರವಾಗಿ. ದಾನ ಧರ್ಮ ಮಾಡೋದ್ರ ಹಿಂದಿನ ಸೈಕಾಲಜಿ ಕೂಡ ಇದೆ. ತೀವ್ರವಾದ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಅಂದ್ರೆ ಆರ್ಥಿಕ ಅಭದ್ರತೆ ನಡುವೆಯೂ ಮನುಷ್ಯ ತನ್ನ ಕೈಲಾದಷ್ಟನ್ನ ಇನ್ನೊಬ್ಬರಿಗೆ ದಾನ ಮಾಡಿದಾಗ ಮೆದುಳಿಗೆ ಬೇರೆ ಮೆಸೇಜ್ ಹೋಗುತ್ತೆ. ಹೌದು, ಅವನ ಮೆದುಳಿಗೆ ನಾನು ಕಷ್ಟದಲ್ಲಿದ್ರೂ ಇನ್ನೊಬ್ರಿಗೆ ಸಹಾಯ ಮಾಡುವಷ್ಟು ಶಕ್ತನಾಗಿದ್ದೇನೆ ಅನ್ನೋ ಮೆಸೇಜ್ ರವಾನೆ ಆಗುತ್ತೆ. ಇದು ಆ ಒಳಗಿನ ಫಿಯರ್ನ ಹೋಗ್ಲಾಡ್ಸಿ ಕಾನ್ಫಿಡೆನ್ಸ್ನ, ಆತ್ಮವಿಶ್ವಾಸವನ್ನ ಮರುಸ್ಥಾಪಿಸುತ್ತೆ. ಅದ್ಭುತ. ಇದೆಲ್ಲವನ್ನೂ ಒಟ್ಟಾರೆಯಾಗಿ ಸಮರೈಸ್ ಮಾಡಿ ಗಮನಿಸಿದ ಮೇಲೆ ಈ ವಿಶ್ಲೇಷಣೆಯ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದಿದೆ. ಹೌದು. ಕುಂಭರಾಶಿಯವರ ಪಾಲಿಗೆ ಏಪ್ರಿಲ್ 21ರಿಂದ 24ವರೆಗಿನ ಈ 4 ದಿನಗಳ ಮುನ್ನೋಟ ಕೇವಲ ಆ ಗ್ರಹಗತಿಗಳ ಚಲನೆಯ ವಿವರಣೆ ಅಲ್ಲ. ಖಂಡಿತ ಅಲ್ಲ. ಇದೊಂದು ಸಂಪೂರ್ಣ ಮಿನಿ ಲೈಫ್ ಕೋರ್ಸ್ ಅಥವಾ ಜೀವನ ನಿರ್ವಹಣೆಯ ಕೈಪಿಡಿಯಂತಿದೆ. ಎಕ್ಸಾಕ್ಟ್ಲಿ. ಆರ್ಥಿಕ ಅಶಿಸ್ತಿಗೆ ಕಡಿವಾಣ ಹಾಕೋದು, ಭಾವನಾತ್ಮಕ ಕುರಿತವನ್ನ ನಿಯಂತ್ರಿಸಲು ಸ್ಪಷ್ಟ ಕಮ್ಯುನಿಕೇಷನ್ ನಡೆಸೋದು, ವ್ಯಾಪಾರದಲ್ಲಿ ಮುಂಜಾಗ್ರತೆಯಾಗಿ ಲಿಖಿತ ಒಪ್ಪಂದಗಳನ್ನು ಮಾರ್ಕೊಳ್ಳೋದು, ಮತ್ತು ಅಂತಿಮವಾಗಿ ಇವೆಲ್ಲವನ್ನೂ ನಿಭಾಯಿಸುವ ಮಾನಸಿಕ ಶಕ್ತಿಗಾಗಿ ಆಧ್ಯಾತ್ಮಿಕತೆಯ ಮೊರೆ ಹೋಗೋದು. ಇದು ಜೀವನದ ಪ್ರತಿಯೊಂದು ಆಯಾಮವನ್ನು ಸ್ಪರ್ಶಿಸುವ ಒಂದು ಸಮಗ್ರ ಮಾರ್ಗದರ್ಶಿ. ಹೌದು. ಮತ್ತು ಹೊಸ ಪರಿಚಯಗಳನ್ನ ತಕ್ಷಣ ನಂಬದೇ ಇರೋದು ಮತ್ತು ಸಮಯವನ್ನ ವ್ಯರ್ಥ ಮಾಡದಿರೋ ಎಚ್ಚರಿಕೆ ಅಂತೂ ಎಂದೆಂದಿಗೂ ರಿಲೆವೆಂಟ್. ನಿಜ. ಈ 4 ದಿನಗಳಲ್ಲಿ ಎದುರಾಗಬಹುದಾದ ಪ್ರತಿಯೊಂದು ಚಾಲೆಂಜ್ಗೂ ಅದರದ್ದೇ ಆದ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪರಿಹಾರನ ಈ ಮುನ್ನೋಟ ಒದಗಿಸಿದೆ. ಇದು ಕೇವಲ ಫ್ಯೂಚರ್ನ ಭವಿಷ್ಯವನ್ನ ಹೇಳ್ತಾ ಇಲ್ಲ, ಬದಲಾಗಿ ಭವಿಷ್ಯವನ್ನ ಹೇಗ್ ಫೇಸ್ ಮಾಡಬೇಕು ಅನ್ನೋ ಸ್ಕಿಲ್ನ ಕಲಿಸ್ತಾ ಇದೆ. ವಾವ್! ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯ ನಂತರ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿದುಕೊಳ್ಳುವ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಖಂಡಿತ. ಜ್ಯೋತಿಷ್ಯವು ನಮ್ಮ ಭವಿಷ್ಯವನ್ನ ಮೊದಲೇ ಬರೆಯಲಾದ ಬದಲಾಯಿಸಲಾಗದ ಒಂದು ಕಥೆಯಂತೆ ಹೇಳುತ್ತಾ, ಅಥವಾ ನಾವು ಹಣ ಉಳಿಸಿದ್ರೆ, ಸಿಕ್ಕು ನಿಯಂತ್ರಿಸಿದ್ರೆ ಮತ್ತು ವ್ಯಾಪಾರದಲ್ಲಿ ಲಿಖಿತ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಮಾತ್ರ ಯಶಸ್ಸು ಸಿಗುತ್ತೆ ಅನ್ನೋದು
ನಮ್ಮ ಭವಿಷ್ಯವು ಅಂತಿಮವಾಗಿ ನಮ್ಮದೇ ನಿರ್ಧಾರಗಳ ನಮ್ಮದೇ ಆ ಮಾನಸಿಕ ಲೆಕ್ಕಾಚಾರಗಳ ಕೈಯಲ್ಲಿದೆ ಎಂಬುದನ್ನು ತೋರಿಸೋ ನೆಪಮಾತ್ರದ ಕನ್ನಡಿಯೇ. That's a deep thought. ಹೌದು, ನಕ್ಷತ್ರಗಳು ಮೇಲೆ ಕುಳಿತು ನಮ್ಮನ್ನ ಕಂಟ್ರೋಲ್ ಮಾಡ್ತವ ಅಥವಾ ನಮ್ಮ ದೈನಂದಿನ ತಪ್ಪುಗಳನ್ನ ನಾವೇ ವಿಮರ್ಶಿಸ್ಕೊಂಡು ತಿದ್ದಿಕೊಳ್ಳೋಕೆ ಆ ನಕ್ಷತ್ರಗಳನ್ನ ನಾವು ಕೇವಲ ಒಂದು ರಿಫ್ಲೆಕ್ಷನ್ ಆಗಿ ಪ್ರತಿಬಿಂಬವಾಗಿ ಬಳಸ್ಕೊಳ್ತಾ ಇದೀವಾ? ಅಲ್ಲಿಂದ ಬಿಡಿಸಿಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.